ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೊಂಟದ ಬದಿಯಲ್ಲಿ ತುಂಬಿರುವಂಥ ಪ್ಯಾಟನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ 3 ಸರಳವಾದ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ 3 ಸರಳವಾದ ಎಕ್ಸಸೈಸ್ ಪ್ರತಿನಿತ್ಯ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸೊಂಟದ ಬದಿಯಲ್ಲಿ ತುಂಬಿರುವಂಥ ಪ್ಯಾಟನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಆ ಎಕ್ಸಸೈಸ್ ಯಾವುದು ಮತ್ತೆ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಹರಿಕಾಂತ್. ಬನ್ನಿ ವೀಕ್ಷಕರೇ, ಈಗ ಸೊಂಟದ ಬದಿಯಲ್ಲಿ ತುಂಬಿರುವಂಥ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸ್ ನಲ್ಲಿ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಈ ರೀತಿಯಾಗಿ ನಿಂತ್ಕೊಳ್ಳಿ. 1 ಹ್ಯಾಂಡ್ ಡಿಸ್ಟೆನ್ಸ್ ಅನ್ನ ತಗೊಳ್ಳಿ. ನಿಮ್ಮ ಬಲ ಹಸ್ತವನ್ನ ಗೋಡೆ ಮೇಲೆ ಇಟ್ಕೊಳ್ಳಿ. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಎಡಗೈಯನ್ನ ಮೇಲಕ್ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಕ್ಸೇಲ್ ಮಾಡಿ ನಿಮ್ಮ ಬಲಕ್ಕೆ ಬೆಂಡಾಗಿ. ಈ ರೀತಿ ಬೆಂಡಾದವಾಗ ಸಂಪೂರ್ಣ ನಿಮ್ಮ ಮಂಡಿ ಸ್ಟ್ರೈಟ್ ಆಗಿರಲಿ. ಸಾಧ್ಯವಾದಷ್ಟು ನಿಮ್ಮ ಎಡಭಾಗವನ್ನು ಸ್ಟ್ರೆಚ್ ಮಾಡಿ. ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಪ್ಯಾಟನ್ನ ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಟ್ವೆಂಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಇನ್ನೊಂದು ಬದಿಗೆ ಇನ್ನೊಂದು ಆಂಗಲ್ ಅಲ್ಲೇ ಅಭ್ಯಾಸ ಮಾಡೋಣ. ನಿಮ್ಮ ಎಡಹಸ್ತವನ್ನ ಈ ರೀತಿಯಾಗಿ ಗೋಡೆ ಮೇಲೆ ಇಟ್ಕೊಳ್ಳಿ. ಸಂಪೂರ್ಣ ನಿಮ್ಮ ಮಂಡಿ ನೇರವಾಗಿರ್ಲಿ. ಉಸಿರನ್ನ ತೆಗೆದುಕೊಳ್ತಾ ಬಲಗೈಯನ್ನ ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಬಲಭಾಗವನ್ನ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡಿ ನಿಮ್ಮ ಎಡಕ್ಕೆ ಬೆಂಡಾಗಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇಲ್ಲೂ ಕೂಡ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಟ್ವೆಂಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. 2 ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಸಂಪೂರ್ಣ ದೇಹವನ್ನ ಗೋಡೆಗೆ ಟಚ್ ಮಾಡ್ಕೊಳ್ಳಿ. ಹಾಗೆ ಕೈಯನ್ನ ಮೇಲಕ್ಕೆತ್ತಿ ಹಸ್ತ ಮೇಲ್ಮುಖ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮ ಲೆಫ್ಟ್ ಸೈಡ್ ಬೆಂಡ್ ಆಗಿ ಇನ್ಹೇಲ್ ಸೆಂಟರ್ ಅಂಡ್ ಎಕ್ಸೇಲ್ ರೈಟ್. ಇನ್ಹೇಲ್ ಸೆಂಟರ್ ಅಂಡ್ ಎಕ್ಸೇಲ್. ಈ ಎಕ್ಸಸೈಸು ಕೂಡ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಟ್ವೆಂಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ 2 ಕೈಯನ್ನ ಕೆಳಗಡೆ ಇಳಿಸ್ತಾ ಮತ್ತೆ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ ಕೊನೆಯ ಎಕ್ಸಸೈಸ್, 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಗೋಡೆಯಿಂದ ಸ್ವಲ್ಪ ಮುಂದಕ್ಕೆ ಬಂದು ನಿಂತ್ಕೊಳ್ಳಿ. ನಿಮ್ಮ 2 ಪಾದಗಳ ನಡುವೆ ಭುಜದ ಅಂತರವನ್ನ ಕಾಯ್ದುಕೊಳ್ತಾ ಈಗ ಎಕ್ಸೇಲ್ ಮಾಡಿ ಹಾಗೆ ಸೊಂಟದ ಮೇಲ್ಭಾಗವನ್ನ ಟ್ವಿಸ್ಟ್ ಮಾಡಿ 2 ಹಸ್ತವನ್ನ ಗೋಡೆಗೆ ಟಚ್ ಮಾಡಿ. ಮತ್ತೆ ಇನ್ಹೇಲ್ ಸೆಂಟರ್ ಅಂಡ್ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ ಇಲ್ಲೂ ಕೂಡ 3 ಸೆಟ್ ಆಗಿ 20 ಟೈಮ್ಸ್ ಅಭ್ಯಾಸ ಮಾಡಿ. ಈ ಎಕ್ಸಸೈಸ್ ಯಾರಿಗೆ ಜಾಸ್ತಿ ಬೆನ್ನು ನೋವಿರುತ್ತೋ ಹಾಗೆ ಕತ್ತಿನ ನೋವಿರುತ್ತೋ ಅಂತವರು ಈ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಬಾರದು. ಟ್ವೆಂಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಮತ್ತೆ ಶಿಥಿಲ ತಾಡಾಸನದಲ್ಲೇ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಸೊಂಟದ ಭಾಗದಲ್ಲಿ ತುಂಬಿರುವಂಥ ಪ್ಯಾಟನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ 3 ಸರಳವಾದ ಎಕ್ಸಸೈಸ್. ಈ 3 ಸರಳವಾದ ಎಕ್ಸಸೈಸ್ ಕೂಡ ನಮ್ಮ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಪ್ಯಾಟನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಎಕ್ಸಸೈಸ್ ಅನ್ನ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಪ್ಯಾಟನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.